ನಮ್ಮ ಮನೆಗೆ ಸ್ವಂತ ಬಳಕೆಗೆ ಅಂತ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟು ಆರ್ಗ್ಯಾನಿಕ್ ತರಕಾರಿ ನಾವು 15 ವೆರೈಟಿ ತರಕಾರಿ ಮತ್ತು ಸೊಪ್ಪುಗಳನ್ನ ಬೆಳೆದಿದ್ದೀವಿ. ಜೀವಾಮೃತ ಮತ್ತು ಘನಜೀವಾಮೃತ, ಬಾಳೆ ದಿಂಡಿನ ರಸ ಅದನ್ನು ಪೊಟ್ಯಾಶ್ ಆಗಿ ಬಳಸ್ತೀವಿ. ಪ್ರತಿ ವಾರನೂ ಒಂದು 150 ಕಟ್ ಸೊಪ್ಪು ಸಿಗುತ್ತೆ. ತರಕಾರಿ ಮಿನಿಮಮ್ 4 ವೆರೈಟಿ ಅಷ್ಟು ಒಂದು 15 kg ತರಕಾರಿ ಸಿಗುತ್ತೆ. ಗುಂಟಿಯಲ್ಲಿ 10 ತರಕಾರಿ ಸೊಪ್ಪಿನ ಬೆಳೆ, ಸಾವಯವ ವಿಧಾನದಲ್ಲಿ ತೋಟದ ನಿರ್ವಹಣೆ, ಕಡಿಮೆ ಜಮೀನಿನಲ್ಲಿ ಅತಿ ಹೆಚ್ಚು ಆದಾಯ, ಸಾವಯವ ತರಕಾರಿ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಶ್ವೇತಾ. ಸೊಪ್ಪು ಮತ್ತು ತರಕಾರಿಗಳು ನಮ್ಮ ಆಹಾರದ ಪ್ರಮುಖ ಭಾಗ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಇರೋದ್ರಿಂದ ಜನರು ಸೊಪ್ಪು ಮತ್ತು ತರಕಾರಿ ಸೇವನೆಗೆ ಹೆಚ್ಚಿನ ಒತ್ತು ಕೊಡ್ತಿದ್ದಾರೆ. ಆದರೆ ಸೊಪ್ಪು ಮತ್ತು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಸ್ತಿರೋದ್ರಿಂದ ಆರೋಗ್ಯದ ಮೇಲೆ ಕಾಳಜಿ ಉಳ್ಳವರು ಸಾವಯವ ತರಕಾರಿಗಳನ್ನ ಬಳಸ್ತಾ ಇದ್ದು ಇದಕ್ಕೆ ದಿನೇ ದಿನೇ ಬೇಡಿಕೆ ಹೆಚ್ಚುತ್ತಲೇ ಇದೆ. ಹಾಗಾಗಿ ಆನೇಕಲ್ನ ರೈತರೊಬ್ಬರು ಕಡಿಮೆ ಜಮೀನಿನಲ್ಲಿ ಸಾವಯವ ವಿಧಾನದಲ್ಲಿ ಸೊಪ್ಪು ತರಕಾರಿ ಬೆಳೆದು ಹೆಚ್ಚಿನ ಆದಾಯ ಗಳಿಸ್ತಾ ಇದ್ದಾರೆ. ಇಂದು ಸಾವಯವ ವಿಧಾನದಲ್ಲಿ ತರಕಾರಿ ಮತ್ತು ಸೊಪ್ಪು ಬೆಳೆಯುವ ಕುರಿತು ಮಾಹಿತಿ ತಿಳಿಯೋಣ ಬನ್ನಿ. ತೋಟಗಾರಿಕೆ ಬೆಳೆಯಲ್ಲಿ ತರಕಾರಿಗಳು ಮತ್ತು ಸೊಪ್ಪುಗಳನ್ನು ಹೆಚ್ಚಿನ ರೈತರು ಬೆಳೆಯುತ್ತಿದ್ದಾರೆ. ಹಲವು ತರಕಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದು ಹೆಚ್ಚಿನ ಇಳುವರಿ ಪಡೆಯಲಾಗ್ತಿದೆ. ವಾಣಿಜ್ಯ ಪ್ರಮಾಣದಲ್ಲಿ ತರಕಾರಿ ಕೃಷಿ ಮಾಡುತ್ತಿರುವುದರಿಂದ ತರಕಾರಿ ಮತ್ತು ಸೊಪ್ಪಿನ ಬೆಳೆಯಲ್ಲಿ ರಾಸಾಯನಿಕಗಳ ಬಳಕೆ ಹೆಚ್ಚೇ ಇದೆ. ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ತರಕಾರಿಗಳಲ್ಲಿ ಮತ್ತು ಸೊಪ್ಪಿನಲ್ಲಿ ರಾಸಾಯನಿಕದ ಅಂಶ ಉಳಿದು ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ. ಹಾಗಾಗಿ ನಗರ ಪ್ರದೇಶದಲ್ಲಿ ರಾಸಾಯನಿಕ ಮುಕ್ತವಾಗಿ ಬೆಳೆದ ತರಕಾರಿ ಮತ್ತು ಸೊಪ್ಪುಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಇದಕ್ಕೆ ತಕ್ಕಂತೆ ಸಾಕಷ್ಟು ರೈತರು ಸಾವಯವ ವಿಧಾನದಲ್ಲಿ ತರಕಾರಿ ಮತ್ತು ಸೊಪ್ಪುಗಳನ್ನು ಬೆಳೆಸಿ ಗ್ರಾಹಕರಿಗೆ ತಲುಪಿಸುತ್ತಿದ್ದಾರೆ. ಆದ್ರೆ ಸಾವಯವ ವಿಧಾನದಲ್ಲಿ ತರಕಾರಿ ಮತ್ತು ಸೊಪ್ಪಿನ ಕೃಷಿ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿಲ್ಲ. ಅದರಲ್ಲೂ ನಗರಗಳಿಗೆ ಹತ್ತಿರ ಇರುವ ರೈತರು ಸಾವಯವ ಕೃಷಿ ಮಾಡುತ್ತಾ ಸೊಪ್ಪು ತರಕಾರಿ ಬೆಳೀತಿದ್ದಾರೆ. 10 ರಿಂದ 15 ವಿಧದ ತರಕಾರಿ ಸೊಪ್ಪಿನ ಬೇಸಾಯ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಬಹದ್ದೂರ್ಪುರ ಗ್ರಾಮದ ರೈತ ಪವನ್ ಕುಮಾರ್ ಅವರು ಸಾವಯವ ವಿಧಾನದಲ್ಲೇ ತರಕಾರಿ ಮತ್ತು ಸೊಪ್ಪಿನ ಕೃಷಿ ಮಾಡುತ್ತಿದ್ದಾರೆ. ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು 6 ವರ್ಷಗಳಿಂದ ಸಾವಯವ ಕೃಷಿ ಮಾಡುತ್ತಿದ್ದಾರೆ. ಇವರಿಗೆ ಒಟ್ಟು 1 ಎಕರೆ 10 ಗುಂಟೆ ಜಮೀನಿದ್ದು ಅದರಲ್ಲಿ 10 ರಿಂದ 15 ವಿಧದ ಸೊಪ್ಪು ತರಕಾರಿ, ಬಾಳೆ ಹಾಗೂ ಹಣ್ಣಿನ ಗಿಡಗಳನ್ನು ಬೆಳೆಯುತ್ತಿದ್ದಾರೆ. ನಾನು ಮೂಲತಃ ವೃತ್ತಿನಲ್ಲಿ ಇಂಜಿನಿಯರು ಮತ್ತು ಕೃಷಿ ನಮ್ಮ ತಾತನ ಕಾಲದಿಂದನೂ ನಡ್ಕೊಂಡ್ಬಂದಿದೆ. ನಮ್ಮ ತಂದೆಯವರು ಕೃಷಿ ಮಾಡ್ತಾಯಿದ್ರು. ಈಗ ನಾನು ಅದನ್ನ ಮುಂದುವರ್ಸ್ಕೊಂಡ್ಬಂದಿದ್ದೀನಿ. ಕೃಷಿ ನಾನು ಈಗ ZBNF ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ನಲ್ಲಿ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ನಮ್ಮ ಹತ್ರ 1 ಎಕರೆ 10 ಗುಂಟೆ ಜಮೀನಿದೆ. ಅದರೊಳಗಡೆ ಒಂದು 15 ಗುಂಟೆ ಹಸುಗಳಿಗೋಸ್ಕರ ಡೆಡಿಕೇಟ್ ಮಾಡಿದ್ದೀವಿ, ಹಸುಗಳಿಗೆ ಮೇವಿಗೋಸ್ಕರ. ಅದರೊಳಗಡೆ ಜೋಳ ಮತ್ತು ನೇಪಿಯರ್ ಗ್ರಾಸ್ ಬೆಳೆಸಿದ್ದೀವಿ. ಇನ್ನು ಒಂದು 25 ಗುಂಟೆ ಅಷ್ಟು ನಾವೇನು ಮಾಡಿದ್ದೀವಿ, ಒಂದು 15 ವೆರೈಟಿ ತರಕಾರಿ ಮತ್ತು ಸೊಪ್ಪುಗಳನ್ನ ಬೆಳೆದಿದ್ದೀವಿ. ತರಕಾರಿಗಳಲ್ಲಿ ಕ್ಯಾರೆಟ್ ಇದೆ, ಬೀಟ್ರೂಟ್ ಇದೆ, ಬೆಂಡೆಕಾಯಿ, ಬದನೆಕಾಯಿ, ಮೂಲಂಗಿ ಮತ್ತು ನವಿಲುಕೋಸು ಮತ್ತು ಹೂಕೋಸು ಮತ್ತು ಎಲೆಕೋಸು ಇಷ್ಟನ್ನು ಬೆಳೆದಿದ್ದೀವಿ ತರಕಾರಿಗಳಲ್ಲಿ. ಸೊಪ್ಪುಗಳಲ್ಲಿ ಮೆಂತ್ಯ, ಪಾಲಕು, ಚಕೋತ, ದಂಟು, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಚಿಲ್ಕರ್ವೆ ಸೊಪ್ಪು, ಈ ಥರ ಒಂದು 6-7 ವೆರೈಟಿ ಸೊಪ್ಪು, ಒಂದು 7 ರಿಂದ 8 ವೆರೈಟಿ ತರಕಾರಿ ಬೆಳೆದಿದ್ದೀವಿ. ಒಟ್ಟು ಒಂದು 15 ವೆರೈಟಿ ತರಕಾರಿ ಇದೆ.
ಆಮೇಲೆ ಒಂದು 10 ಗುಂಟೆನಲ್ಲಿ ಬರೀ ಎಕ್ಸ್ಕ್ಲೂಸಿವ್ ಆಗಿ ಹಣ್ಣುಗಳು ಬೆಳೆದಿದ್ದೀವಿ. ಬಾಳೆಹಣ್ಣು, ಸಪೋಟ, ಮತ್ತು ಚೇಪೆಕಾಯಿ, ಪಪ್ಪಾಯ, ಇಷ್ಟು ಹಣ್ಣುಗಳು, ಆಮೇಲೆ ಪನ್ನೀರು, ವಾಟರ್ ಆ್ಯಪಲ್ಲು, ಇದಿಷ್ಟನ್ನೂ ಹಣ್ಣುಗಳನ್ನ ಬೆಳೆದಿದ್ದೀವಿ. ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿರುತ್ತವೆ. ಹಾಗಾಗಿ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಮತ್ತು ಸೊಪ್ಪು ಬಳಸುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ರಾಸಾಯನಿಕ ಮುಕ್ತವಾಗಿ ಬೆಳೆಸಿದ ತರಕಾರಿಗಳನ್ನೇ ಬೆಳೆಸಬೇಕು ಎಂದ ಪವನ್ ಅವರು ತರಕಾರಿ ಬೇಸಾಯ ಆರಂಭಿಸಿದ್ರು. ಮೊದಲಿಗೆ ಇವರು ತಮ್ಮ ಮನೆಯ ಉಪಯೋಗಕ್ಕೆ ತರಕಾರಿ ಸೊಪ್ಪು ಬೆಳೆಯುತ್ತಿದ್ರು. ಆ ಬಳಿಕ ಬೇಡಿಕೆ ಹೆಚ್ಚಿದಂತೆ ಹಂತ ಹಂತವಾಗಿ ತರಕಾರಿ ಮತ್ತು ಸೊಪ್ಪಿನ ಕೃಷಿಯನ್ನು 20 ಗುಂಟೆಗೂ ಹೆಚ್ಚಿನ ವಿಸ್ತೀರ್ಣಕ್ಕೆ ವಿಸ್ತರಿಸಿಕೊಂಡಿದ್ದಾರೆ. ಸರ್, ತರಕಾರಿ ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ನು ಮನುಷ್ಯರಿಗೆ ಬೇಕಾಗಿರೋದು ತರಕಾರಿ ಮತ್ತು ಸೊಪ್ಪುಗಳಲ್ಲಿ ಹೆಚ್ಚು ವಿಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸು, ಐರನ್ ಎಲ್ಲ ಇರೋದ್ರಿಂದ ನಮ್ಮ ಮನೆಗೆ ಸ್ವಂತ ಬಳಕೆಗೆ ಅಂತ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟು ಆರ್ಗ್ಯಾನಿಕ್ ತರಕಾರಿ ನಾವು. ನನಗೆ ಅದರಿಂದ ಬೇರೆ ಬೇರೆ ನನ್ನ ತೋಟದಲ್ಲಿ ತರಕಾರಿ ನೋಡಿದವರೆಲ್ಲನೂ ನಮಗೂ ಬೇಕು ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಅದನ್ನೇ ಜಾಸ್ತಿ ಮಾಡಿದೆ. ಇವಾಗ ಜಾಸ್ತಿ ಮಾಡಿದ್ಮೇಲಿಂದ ಸುಮಾರು ಜನಕ್ಕೆ ಇವಾಗ ಸಪ್ಲೈ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಪವನ್ ಅವರು 20 ಗುಂಟೆ ಜಮೀನಿನಲ್ಲಿ 16 ವಿಧದ ಸೊಪ್ಪು ಮತ್ತು ತರಕಾರಿಗಳನ್ನು ಬೆಳೆಯುತ್ತಿದ್ದಾರೆ. ಇವರು ಪ್ರತಿದಿನ ಅಥವಾ ವಾರಕ್ಕೆ 2 ರಿಂದ 3 ದಿನ ಸೊಪ್ಪು ಮತ್ತು ತರಕಾರಿಯ ಇಳುವರಿ ಸಿಗುವಂತೆ ಪ್ಲಾನ್ ಮಾಡಿ ಸಸಿ ಮತ್ತು ಬೀಜ ನಾಟಿ ಮಾಡಿರುತ್ತಾರೆ. ಜೊತೆಗೆ ಇವರು 6 ಅಡಿ ಅಗಲದ ಬೆಡ್ ನಿರ್ಮಿಸಿ ಅದರಲ್ಲಿ ಮಿಶ್ರ ಬೆಳೆ ಪದ್ಧತಿಯಲ್ಲಿ ವಿವಿಧ ಬಗೆಯ ಸೊಪ್ಪುಗಳು, ತರಕಾರಿಗಳನ್ನು ಒಟ್ಟಿಗೆ ಬೆಳೆಸಿದ್ದಾರೆ. ಬೆಡ್ ಏನಕ್ಕೆ ಮಾಡಿದ್ದೀವಿ ಅಂದರೆ, ಸುಮಾರು ಒಂದು ಅರ್ಧ ಎಕರೆ ಜಮೀನಿನಲ್ಲಿ 22-23 ಬೆಡ್ ಆಗಿದೆ ನಮ್ಮದು. ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ಪ್ರತಿ ಪೌರ್ಣಮಿ ಮತ್ತು ಅಮಾವಾಸ್ಯೆ ನಾಟಿ ಮಾಡಲೇಬೇಕು, ಇಲ್ಲಾಂದರೆ ಪ್ರತಿ ಗುರುವಾರ ಏನೋ ಒಂದು ಸ್ವಲ್ಪ ನಾಟಿ ಮಾಡ್ತಾನೆ ಇರಬೇಕು ಅಂತ ಅಂದಾಗ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಪ್ರತಿ ಗುರುವಾರ ಏನೋ ಒಂದು ನಾಟಿ ಎರಡೆರಡು ಬೆಡ್ ನಾಟಿ ಮಾಡ್ಕೊಂಡು ಹೋದಾಗ ನಮಗೆ ಈಲ್ಡು ಒಂದೇ ಸಮ ಬರೋದಿಲ್ಲ. ಒಂದೇ ಸತಿ ಬಂದಾಗ ನಾವು ಮಾರ್ಕೆಟ್ ಮೇಲೆ ಡಿಪೆಂಡೆಂಟ್ ಆಗಬೇಕಾಗಿರುತ್ತೆ. ನಾವು ತೊಗೊಂಡೋಗ್ತೀವಿ ಮಾರ್ಕೆಟ್ ಒಳಗಡೆ, ಆ ಪದಾರ್ಥ ಯಾವ ರೇಟ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಕಡಿಮೆ ಕೇಳ್ತಾರೆ, ಆವಾಗ ನಾವು ಮಾರಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಅದೇ ಎರಡೆರಡೇ ಬೆಡ್ ಇದ್ದರೆ ಇವಾಗ ಕೆಲವ್ರು ಮನೆ ಹತ್ರನೇ ಬರ್ತಾರೆ. ಇವಾಗ ನಮ್ಮ ಮನೆ ಹತ್ರನೇ ಬಂದು ತರಕಾರಿಗಳು ತೊಗೊಂಡು ಹೋಗ್ತಾರೆ, ಅವ್ರಿಗೆ ಸಪ್ಲೈ ಮಾಡ್ಬೋದು. ಮತ್ತು ಕಮ್ಮಿ ತೊಗೊಳ್ಳೋ ಅಂಥವ್ರು ಇರ್ತಾರೆ, ಆರ್ಗ್ಯಾನಿಕ್ ಸ್ಟೋರ್ಸ್ ಅವರು ಬೆಂಗಳೂರು ಹತ್ತಿರ ಇರೋದ್ರಿಂದ ಸುಮಾರು ಆರ್ಗ್ಯಾನಿಕ್ ಸ್ಟೋರ್ಸ್ ಅವರು ಕಡಿಮೆ ತರಕಾರಿ ತೊಗೊಳ್ತಾರೆ, ಅವ್ರಿಗೂ ಸಪ್ಲೈ ಮಾಡ್ಬೋದು. ಸೊ ಪ್ಲ್ಯಾನ್ ಮಾಡಿ ಮಾಡೋದ್ರಿಂದ ನಮಗೆ ಲ್ಯಾಂಡು ಕೂಡ ವೇಸ್ಟ್ ಆಗೋದಿಲ್ಲ, ಕ್ರಾಪು ವೇಸ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಬೆಡ್ ಸಿಸ್ಟಮ್ ಮಾಡಿದ್ದೀವಿ. 150 ಕಟ್ಟು ಸೊಪ್ಪು ಸಿಗುತ್ತೆ ವಾರಕ್ಕೆ, ಪ್ರತಿ ವಾರನೂ ಒಂದು 150 ಕಟ್ಟು ಸೊಪ್ಪು ಸಿಗುತ್ತೆ. ತರಕಾರಿ ಒಂದು ಮಿನಿಮಮ್ 4 ವೆರೈಟಿಯಷ್ಟು ಒಂದು 15 kg ತರಕಾರಿ ಸಿಗುತ್ತೆ. ಸೊ ಇಷ್ಟು ಸದ್ಯಕ್ಕೆ ಈಲ್ಡ್ ಬಂದೇ ಬರುತ್ತೆ. ತರಕಾರಿ ಮತ್ತು ಸೊಪ್ಪಿನ ಬೆಳೆಗೆ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಿರುತ್ತೆ. ಹಾಗಾಗಿ ಇದರಲ್ಲಿ ಪೆಸ್ಟಿಸೈಡ್ಗಳ ಬಳಕೆ ಹೆಚ್ಚಿರುತ್ತೆ. ಪವನ್ ಅವರು ಸಾವಯವ ಪದ್ಧತಿಯಲ್ಲಿಯೇ ತರಕಾರಿ ಮತ್ತು ಸೊಪ್ಪಿನ ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರು ರೋಗ ಕೀಟ ನಿರ್ವಹಣೆಗೆ ಅನುಸರಿಸ್ತಾ ಇರುವ ವಿಧಾನ ಯಾವುದು ಅಂತ ನೋಡೋಣ ಬನ್ನಿ. ಪವನ್ ಅವರು ಸಣ್ಣ ಪ್ರಮಾಣದಲ್ಲಿ ತರಕಾರಿ ಮತ್ತು ಸೊಪ್ಪು ಬೆಳೆಯುತ್ತಿದ್ದಾರೆ. ಇನ್ನು ಇವರು ಬೆಡ್ ನಿರ್ಮಾಣ, ಉಳುಮೆ ಸೇರಿದಂತೆ ತೋಟದಲ್ಲಿನ ಕೆಲಸಗಳ ನಿರ್ವಹಣೆಗಾಗಿ ಸಣ್ಣ ಯಂತ್ರೋಪಕರಣಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಹೆಚ್ಚು ಶ್ರಮವಿಲ್ಲದೆ ವೇಗವಾಗಿ ಕೆಲಸ ಮಾಡಿಕೊಳ್ಳಲು ಸಾಧ್ಯವಾಗಿದೆ. ಈ ಯಂತ್ರೋಪಕರಣ ಬೆಲೆ ಸಹ ಕಡಿಮೆ ಇದ್ದು, ಸಣ್ಣ ರೈತರು ಇಂತಹ ಉಪಕರಣಗಳನ್ನು ಹೊಂದಿದ್ರೆ ಕೆಲಸಗಾರರ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು ಅಂತಾರೆ ಪವನ್ ಅವರು. ಒಂದು ಮಿನಿ ವೀಡರ್ ಯೂಸ್ ಮಾಡ್ತೀನಿ, ಅದನ್ನು ರೋಟರ್ ಅಂತಲೂ ಕರೀತಾರೆ. ಸೊ ಫಸ್ಟ್ ಟೈಮ್ ಲ್ಯಾಂಡ್ ಪ್ರಿಪರೇಷನ್ಗೆ ನಾನು ಪವರ್ ಟಿಲ್ಲರ್ ಒಳಗಡೆ ಕ್ಲೀನಾಗಿ ಹ್ಯಾಂಡ್ ಪವರ್ ಟಿಲ್ಲರ್, ಅದು ಹ್ಯಾಂಡ್ ಪವರು 10 HP ಮೋಟರ್ ಇರೋದೆ, ಅದರೊಳಗಡೆ ಫಸ್ಟು ಉಳುಮೆ ಮಾಡ್ಕೊಳ್ತೀವಿ. ಉಳುಮೆ ಮಾಡಿಕೊಂಡು ಆಮೇಲಿಂದ ಮಿನಿ ವೀಡರ್ ಒಳಗಡೆ ಸಾಯಿಲ್ನ ಲೂಸ್ ಮಾಡ್ಕೊಳ್ತೀವಿ. ಆಮೇಲಿಂದ ಸ್ಪ್ರೇಯರು ಕೂಡ ನಾವು ಶ್ರಮ ಆಗದೆ ಇರಲಿ ಅಂತ ಬೆನ್ನಿಗೆ ಭಾರ ಹಾಕ್ಕೊಂಡು ತೋಟ ಎಲ್ಲ ಓಡಾಡೋಕ್ಕೆ ಬದಲು ಒಂದು ಡ್ರಮ್ ಒಳಗಡೆ ಕಲಿಸ್ಕೊಂಡ್ಬಿಟ್ಟು ಸ್ಪ್ರೇಯರು, ಅದರಲ್ಲಿ ಒಂದು 80 ಮೀಟರ್ಸ್ ಏನೋ ಪೈಪ್ ಇದೆ,
ಆ ಪೈಪ್ ಎತ್ಕೊಂಡು ಕ್ಲೀನಾಗಿ ಒಂದು ಕಡೆ ಮಿಷಿನ್ ಆನ್ ಮಾಡಿ ಎಲ್ಲ ಪೆಟ್ರೋಲು ಮತ್ತು ಡೀಸೆಲ್ ರನ್ ಮಿಷಿನ್ಸ್ ಮೂರುವೆ. ನೀರಿನ ಅಭಾವದಿಂದಾಗಿ ಈಗ ಬಹುತೇಕ ರೈತರು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಸೊಪ್ಪು ಮತ್ತು ತರಕಾರಿ ಬೆಳೆಯಲ್ಲೂ ಸಹ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ನೀರಾವರಿ ಮಾಡಲಾಗ್ತಿದೆ. ಆದ್ರೆ ಪವನ್ ಅವರು ಬೆಳೆ ರೂಪದಲ್ಲಿ ಬೆಡ್ ಮೇಲೆ ನೀರು ಹಾಯಿಸುವ ರೈನ್ ಟೇಪ್ ಎಂಬ ನೀರಾವರಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇದರಿಂದ ಸೊಪ್ಪು ಮತ್ತು ತರಕಾರಿಗೆ ಕಡಿಮೆ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ನೀರು ನೀಡಬಹುದು. ಜೊತೆಗೆ ಇದರಿಂದ ನೀರಿನ ಉಳಿತಾಯ ಸಹ ಆಗುತ್ತೆ. ಇನ್ನು 6 ಅಡಿ ಅಗಲದ ಒಂದು ಬೆಡ್ಗೆ ಒಂದು ರೈನ್ ಟೇಪ್ ಸಾಕಾಗತ್ತೆ. ರೈನ್ ಟೇಪ್ ಅಂತ ಯೂಸ್ ಮಾಡ್ತಾ ಇದ್ದೀವಿ ಸ್ಪ್ರಿಂಕ್ಲರು. ಇದೆಂಗೆ ಅಂದರೆ ಇದು ಇಟ್ಸ್ ನಾಟ್ ಅ ಕನ್ವೆನ್ಷನಲ್ ಸ್ಪ್ರಿಂಕ್ಲರ್. ಇದೆಂಗೆ ಅಂದರೆ ಒಂದು 1 ಇಂಚ್ ಪೈಪು ಕಂಪ್ಲೀಟ್ ಉದ್ದಕ್ಕಿರುತ್ತೆ. ಅದಕ್ಕೆ ಅಲ್ಲಲ್ಲಿ ಪೋರ್ಸ್ ಮಾಡಿರ್ತಾರೆ. ಅದರಿಂದ ನಿಮಗೆ ಒಂಥರ ಮಳೆ ನೀರು ತುಂತುರು ಮಳೆ ಹೆಂಗೆ ಬಿಡಿದ್ರೆ ನೀರು ಬರುತ್ತೋ ಆ ಥರ ಬರುತ್ತೆ. ಅದರಿಂದ ಏನಾಗುತ್ತೆ, ವಾಟರ್ ಡೆನ್ಸಿಟಿ ಕ್ರಾಪ್ ಮೇಲೆ ಬಿದ್ದಾಗ ಅದು ತುಂಬ ಲೋ ಡೆನ್ಸಿಟಿ ಇರುತ್ತೆ, ಚೆನ್ನಾಗಿರುತ್ತೆ. ಅದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮತ್ತು ನೀರು ಕೂಡ ಕಡಿಮೆ ಉಪಯೋಗ ಆಗುತ್ತೆ. ಸಸ್ಟೈನಬಲ್ ಫಾರ್ಮಿಂಗ್ಗೆ ಬಹಳ ಹೆಲ್ಪ್ ಆಗುತ್ತೆ. ಸರ್, ಡ್ರಿಪ್ ಇರಿಗೇಷನ್ನು ಮಾಡಿದಾಗ ನಿಮಗೆ ಒಂದು ಬೆಡ್ಗೆ, ನಾನು ಇವಾಗ 6 ಅಡಿ ಏನು ಬೆಡ್ ಹಾಕಿದ್ದೀನಿ, ಆ ಬೆಡ್ಗೆ ನಾನು ಡ್ರಿಪ್ ಇರಿಗೇಷನ್ ಹಾಕಿದ್ದೀನಿ ಅಂದರೆ ಮಿನಿಮಮ್ಮು 4 ಸಾಲ ಹಾಕಿದ್ರೆ 4 ಪೈಪ್ ಎಳಿಬೇಕು. 5 ಸಾಲ ಹಾಕಿದ್ರೆ 5 ಪೈಪ್ ಎಳಿಬೇಕು. ಒಂದೊಂದು ಅಡಿಗೆ ಒಂದೊಂದು ಸಾಲ ಹಾಕಿದ್ರೆ 5 ಪೈಪ್ ಎಳಿಬೇಕು. ಅದೇ ಇದು ಸ್ಪ್ರಿಂಕ್ಲರ್ ಆದರೆ, ರೆಗ್ಯುಲರ್ ಸ್ಪ್ರಿಂಕ್ಲರ್, ಯೂಶುವಲ್ ಸ್ಪ್ರಿಂಕ್ಲರ್ ಆದರೆ ಮೇಲ್ಗಡೆ ಒಂದು ಸ್ಪ್ರಿಂಕ್ಲರ್ ಜೆಟ್ ಇರುತ್ತೆ, ಅದಕ್ಕೊಂದು ಕನೆಕ್ಷನ್ ಪೈಪ್ ಇರುತ್ತೆ, ಆಮೇಲೆ ಕೆಳಗಡೆ ಒಂದು ಪೈಪ್ ಇರುತ್ತೆ, ಅದಕ್ಕೆ ರನ್ನಿಂಗ್ ಪೈಪ್ ಒಂದಿರುತ್ತೆ. ಇದು ಇನ್ವೆಸ್ಟ್ಮೆಂಟ್ ಜಾಸ್ತಿ. ಇದು ರೈನ್ ಟೇಪ್ ಒಳಗಡೆ ಅಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಏನಿಲ್ಲ, ಸಿಂಗಲ್ 1 ಇಂಚ್ ಪೈಪ್ ಅಷ್ಟೇ. ಇದ್ರ ಬೇರೆ ಎಕ್ಸ್ಟ್ರಾ ಏನು ಕೂಡ ಖರ್ಚಿರೋದಿಲ್ಲ, ತುಂಬ ಕಡಿಮೆ ನೀರು ಕನ್ಸಂಪ್ಷನ್ ಮಾಡುತ್ತೆ, ಮತ್ತು ಬೆಳೆಗಳು ಚೆನ್ನಾಗಿ ಬರುತ್ತೆ. ಸ್ಪ್ರಿಂಕ್ಲರ್ 6 ಅಡಿಗೂ ಕ್ಲೀನಾಗಿ ಸ್ಪ್ರಿಂಕ್ಲರ್ ಆಗುತ್ತೆ. ಎಕಾನಮಿ ಇವಾಗ ನನಗೆ ಒಂದು ರೋಲು ಸ್ಪ್ರಿಂಕ್ಲರ್ ಪೈಪ್ ಇವಾಗ ನಾವು ಹಾಕಿರೋದು ರೈನ್ ಟೈಪ್ ಆದರೆ ಒಂದು ರೋಲ್ ಬಂದ್ಬಿಟ್ಟು ಬರೀ 750 ರೂಪಾಯಿ 1 ಇಂಚು. 1.25 ಇಂಚದು 800 ರೂಪಾಯಿ ಆಗುತ್ತೆ. ಪವನ್ ಅವರು ಸಂಪೂರ್ಣವಾಗಿ ಸಾವಯವ ವಿಧಾನದಲ್ಲಿ ಕೃಷಿ ಮಾಡುತ್ತಿರುವುದರಿಂದ ಹೊರಗಿನಿಂದ ಗೊಬ್ಬರ ತರುವುದಿಲ್ಲ. ಕೊಟ್ಟಿಗೆ ಗೊಬ್ಬರ, ದ್ರವ ಜೀವಾಮೃತ, ಘನ ಜೀವಾಮೃತ, ಬಾಳೆ ದಿಂಡಿನ ರಸವನ್ನು ತರಕಾರಿ ಮತ್ತು ಸೊಪ್ಪಿಗೆ ಬಳಸುತ್ತಿದ್ದಾರೆ. ಸೊ ಫರ್ಟಿಲೈಸರ್ಸು ನಾವು ಯಾವುದು ಕೂಡ ಆಚೆಯಿಂದ ತರೋದೇ ಇಲ್ಲ. ಸಾಮಾನ್ಯವಾಗಿ ನಮ್ಗೆ ಇನ್ಹೌಸೇ ಎಲ್ಲನೂ ಝೀರೋ ಬಜೆಟ್ ಆಗಿರೋದ್ರಿಂದ ಆಚೆಯಿಂದ ನಾವು ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಆಗಲಿ ಫರ್ಟಿಲೈಸರ್ಸ್ ಆಗಲಿ ತರೋದಿಲ್ಲ. ನಾವೇ ಇನ್ಹೌಸ್ ಜೀವಾಮೃತ ತಯಾರು ಮಾಡ್ತೀವಿ. ಜೀವಾಮೃತ ಮತ್ತು ಘನಜೀವಾಮೃತ, ಆಮೇಲಿಂದ ಪೊಟ್ಯಾಶ್ ಬೇಕಾದಾಗ ಬಾಳೆ ದಿಂಡಿನ ರಸ, ಅದನ್ನು ಪೊಟ್ಯಾಶಾಗಿ ಬಳಸ್ತೀವಿ. ಈ ಥರ ಎಲ್ಲನೂ ಹಸಿರೆಲೆ ಗೊಬ್ಬರ ಇದನ್ನೇ ಮಾಡಿಕೊಂಡು ಫರ್ಟಿಲೈಸರ್ ಆಗಿ ಬಳಸ್ತೀವಿ. ಯಾವುದು ಕೂಡ ಆಚೆಯಿಂದ ಕೆಮಿಕಲ್ ಫರ್ಟಿಲೈಸರ್ ಯಾವುದು ಬಳಸೋದಿಲ್ಲ. ತರಕಾರಿ ಮತ್ತು ಸೊಪ್ಪಿನ ಬೆಳೆಗಳಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಿರುತ್ತೆ. ಹಾಗಾಗಿ ಸಾವಯವ ವಿಧಾನದಲ್ಲೇ ಇವುಗಳ ನಿರ್ವಹಣೆ ಮಾಡುತ್ತಿದ್ದೇವೆ. ಇದರಿಂದ ಉತ್ತಮ ಫಲಿತಾಂಶ ಸಿಗುತ್ತಿದ್ದು ಗುಣಮಟ್ಟದ ತರಕಾರಿ ಬೆಳೆದು ಮಾರಾಟ ಮಾಡುತ್ತಿದ್ದೇವೆ ಅಂತಾರೆ ಪವನ್. ಪೆಸ್ಟ್ ಆ್ಯಂಡ್ ಡಿಸೀಸು ಸಾಮಾನ್ಯ ಏನಾಗುತ್ತೆ, ಈ ಸೀಡೆ ಇಂಥ ಇದಕ್ಕೆಲ್ಲನೂ ಬೂದಿ ಬಳಸ್ತೀವಿ. ಬೆಳಗ್ಗೆ ಹೊತ್ತು ಬೂದಿ ಸ್ಪ್ರೇ ಮಾಡಿಬಿಡ್ತೀವಿ ಅದ್ರ ಮೇಲ್ಗಡೆ, ಅದು ಸುಮಾರು ಅವಾಯ್ಡ್ ಮಾಡುತ್ತೆ. ಆಮೇಲೆ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೀವಿ ಗಿಡಗಳಿಗೆ. ಆಮೇಲೆ ಜೀವಾಮೃತನ ಶೋಧಿಸ್ಕೊಂಡು ಅದನ್ನು ಸ್ಪ್ರೇ ಮಾಡ್ತೀವಿ, ಅದನ್ನು ನೀರು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ತೀವಿ. ಆಮೇಲಿಂದ ದಶಪರ್ಣಿ ಕಷಾಯ ಅಂತ ಮಾಡ್ತೀವಿ, ಆ ದಶಪರ್ಣಿ ಕಷಾಯನ ಕೂಡ ಸ್ಪ್ರೇ ಮಾಡ್ತೀವಿ. ಅಥವಾ ಬ್ರಹ್ಮಾಸ್ತ್ರ ಅಂತ ಒಂದು ತಯಾರು ಮಾಡ್ತೀವಿ, ಅದನ್ನು ಸುಭಾಷ್ ಪಾಲೇಕರ್ ಅವ್ರ ಮೆಥಡು ಬ್ರಹ್ಮಾಸ್ತ್ರ ಅಂತ ಹೇಳ್ಬಿಟ್ಟು. ಅದು ಒಂದು 10 ವೆರೈಟಿ ಸೊಪ್ಪುಗಳನ್ನ ಗಂಜಲದಲ್ಲಿ ಕುದಿಸ್ಬಿಟ್ಟು ಅದನ್ನು ಸೋಸಿ ಅದನ್ನು ನೀರು ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ. ಇದರಿಂದ ಪೆಸ್ಟ್ ಕಂಟ್ರೋಲ್ ಆಗುತ್ತೆ. ಪವನ್ ಅವರು ಬೆಳೆದ ಸಾವಯವ ತರಕಾರಿಯನ್ನು ಮಾರುಕಟ್ಟೆ ಮಾಡಲು ಯಾವುದೇ ಸಮಸ್ಯೆ ಎದುರಾಗುತ್ತಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಮನೆಗಳಿಗೂ ತರಕಾರಿ ತಲುಪಿಸುತ್ತಿದ್ರು. ಈಗ ಅವರು ಸಂಸ್ಥೆಯೊಂದಕ್ಕೆ ತರಕಾರಿ ಮತ್ತು ಸೊಪ್ಪನ್ನು ಮಾರಾಟ ಮಾಡುತ್ತಿದ್ದಾರೆ. ಈ ಮೂಲಕ ಅವರು ತಾವು ಬೆಳೆದ ಸೊಪ್ಪು ತರಕಾರಿಗೆ ನಿಯಮಿತ ಮಾರುಕಟ್ಟೆ ಕಂಡುಕೊಂಡಿದ್ದು ತಮ್ಮ ಉತ್ಪನ್ನಕ್ಕೆ ಉತ್ತಮ ಬೆಲೆ ಪಡೆದಿದ್ದಾರೆ. ಮಾರ್ಕೆಟಿಂಗ್ ಹೇಗೆ ಅಂದರೆ, ಕೋವಿಡ್ ಇದ್ದ ಟೈಮಲ್ಲಿ ನಾನೇ ಮನೆಗೆ ಸಪ್ಲೈ ಮಾಡ್ತಾಯಿದ್ದೆ. ಕೋವಿಡ್ ಮುಗಿದು ಆಫೀಸಸ್ ಎಲ್ಲ ಸ್ಟಾರ್ಟ್ ಆದಮೇಲಿಂದ ಇವಾಗ ಮನೆಗೆ ಡೈರೆಕ್ಟ್ ಡೆಲಿವರಿ ಸ್ಟಾಪ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ಪಿಕಪ್ ಪಾಯಿಂಟ್ ಇಟ್ಕೊಂಡಿದ್ದೀನಿ. ಅಲ್ಲಿ ಪ್ರೀ ಆರ್ಡರ್ಸ್ ತೊಗೊಂಡು ಎತ್ಕೊಂಡೋಗಿ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡೋಗಿ ಅಲ್ಲಿ ಇಟ್ಬಿಡ್ತೀನಿ, ಅಲ್ಲೇ ಬಂದು ತೊಗೊಂಡೋಗ್ತಾರೆ. ಆಮೇಲೆ ಇಲ್ಲಿ ನವದರ್ಶನಮ್ ಅಂತ ಒಬ್ಬರು ಇಲ್ಲಿ ಹತ್ತಿರದಲ್ಲಿ ಗುಮ್ಳಾಪುರದಲ್ಲಿ ಒಬ್ಬರು ಇದ್ದಾರೆ, ಒಂದು ಸಂಸ್ಥೆ ಇದೆ.
ಆ ಸಂಸ್ಥೆಯವರು ನಮ್ಮ ಹತ್ರ ತೋಟಕ್ಕೆ ಬಂದು ಎಲ್ಲ ತರಕಾರಿಗಳನ್ನ ಅವರು ಪ್ರೀ ಆರ್ಡ್ರ್ ತೊಗೊತಾರೆ, ಕೊಟ್ಬಿಟ್ಟು ಇಷ್ಟು ಕೊಡಿ ಅಂತ ಹೇಳ್ತಾರೆ, ಅಷ್ಟು ನಾವು ಅದನ್ನೆಲ್ಲ ರೆಡಿ ಮಾಡಿಟ್ಟಿರ್ತೀವಿ, ತೊಗೊಂಡು ಹೋಗ್ತಾರೆ. ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ಸರ್. ಮಾರ್ಕೆಟ್ ಮಾಡಿದ್ರೆ ಖಂಡಿತ ಪ್ರಾಬ್ಲಮ್ ಇಲ್ಲ. ನಾವು ಮಾರ್ಕೆಟ್ ಮಾಡಬೇಕು, 4 ಜನಕ್ಕೆ ತಿಳಿಸ್ಬೇಕು. ಆಮೇಲೆ ಇವಾಗ ನಮ್ಮ ತೋಟಕ್ಕೆ ಸುಮಾರು ಒಂದು 8 ಫ್ಯಾಮಿಲಿ ಇಲ್ಲಿಗೆ ಬಂದು ತರಕಾರಿ ತೊಗೊಂಡೋಗ್ತಾರೆ. ತಿಂಗಳಿಗೆ 4,000 ರೂಪಾಯಿ ಖರ್ಚು. ಪವನ್ ಅವರು ಹಂತ ಹಂತವಾಗಿ ತರಕಾರಿ ಮತ್ತು ಸೊಪ್ಪು ಬರುವಂತೆ ವ್ಯವಸ್ಥೆ ಮಾಡಿಕೊಂಡಿರುವುದರಿಂದ ಒಂದೇ ಸಲಕ್ಕೆ ಹೆಚ್ಚಿನ ಖರ್ಚು ಬರುವುದಿಲ್ಲ. ಇನ್ನು ಇವರು ಜೀವಾಮೃತ ತಯಾರಿಕೆಗೆ ಬೇವಿನ ಎಣ್ಣೆ, ಸೊಪ್ಪಿ ಮತ್ತು ತರಕಾರಿ ಬೀಜಗಳು, ಯಂತ್ರೋಪಕರಣಗಳ ಪೆಟ್ರೋಲ್ ಮತ್ತು ಡೀಸೆಲ್ ಎಲ್ಲಾ ಸೇರಿ ತಿಂಗಳಿಗೆ 4,000 ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ. ಖರ್ಚು ಎಷ್ಟಾಗುತ್ತೆ ಅಂದರೆ ಜೀವಾಮೃತ ತಯಾರು ಮಾಡೋದಕ್ಕೆ ಒಂದ್ಸಲಿ ಜೀವಾಮೃತ ತಯಾರು ಮಾಡೋಕ್ಕೆ ಒಂದು 350 ರೂಪಾಯಿ ಖರ್ಚಾಗುತ್ತೆ. ತಿಂಗಳಿಗೆ 2 ಸಲ ಜೀವಾಮೃತ, 2 ಸಲ 3 ಸಲ ಜೀವಾಮೃತ ತಯಾರು ಮಾಡ್ತೀವಿ, ಒಂದ್ಸಲಿ ಘನ ಜೀವಾಮೃತ ತಯಾರು ಮಾಡ್ತೀವಿ. ಎಲ್ಲ ಸೇರಿಸಿ ಒಂದು 1,200 ರೂಪಾಯಿ ಜೀವಾಮೃತದ ಖರ್ಚಾಗುತ್ತೆ. ಆಮೇಲೆ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೀವಿ. ಬೇವಿನ ಎಣ್ಣೆ 1 ಲೀಟ್ರ್ ನೀರಿಗೆ 3 ml ಹಾಕ್ತೀವಿ. ಸೊ 200 ಲೀಟ್ರ್ ಡ್ರಮ್ಮು ಸ್ಪ್ರೇ ಮಾಡಿದ್ರೆ ಅದು 2 ಸಲ ಸ್ಪ್ರೇ ಮಾಡಿದ್ರೆ ಇಲ್ಲಾಂದರೆ 1 ಸಲ ಮಾಡ್ತೀವಿ ಅಷ್ಟೇ. ಸೊ ಅದೊಂದು 100 ರೂಪಾಯಿ ಖರ್ಚು ಹಾಕ್ಕೊಳ್ಳಿ. ಆಮೇಲಿಂದ ಇನ್ನೇನು ಖರ್ಚು ಸೀಡ್ಸ್ ಖರ್ಚಾಗುತ್ತೆ ಸರ್. ಸೀಡ್ಸ್ ತಂದಾಗ ಒಂದೊಂದು ಸಲ ಸೀಡ್ಸ್ ತಂದಾಗ ಒಂದು 2,000 ರೂಪಾಯಿ ಖರ್ಚಾಗುತ್ತೆ. ತಿಂಗಳಿಗೆ ನನಗೆ ಸೀಡು, ಪೆಸ್ಟ್ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಮಿಷನರೀಸ್ಗೆ ಪೆಟ್ರೋಲು, ಡೀಸಲ್ಲು ಮತ್ತು ನಮಗೆ ಸಪ್ಲೈ ಮಾಡೋದಕ್ಕೆ ಬೇಕಾದಂಥ ಡೀಸಲ್ಲು ಮತ್ತು ಎಕ್ಸ್ಪೆನ್ಸಸ್ ಎಲ್ಲ ಸೇರಿದ್ರೆ ಒಂದು 4,000 ರೂಪಾಯಿ ಖರ್ಚಾಗುತ್ತೆ ಸರ್. ತಿಂಗಳಿಗೆ 35,000 ರೂಪಾಯಿ ಆದಾಯ. ಪವನ್ ಅವರು ಸಾವಯವ ತರಕಾರಿ ಮತ್ತು ಸೊಪ್ಪನ್ನು ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರಿಗೆ ನಿರಂತರವಾಗಿ ವರ್ಷವಿಡೀ ಆದಾಯ ಸಿಗುತ್ತಿರುತ್ತೆ. ವಾರಕ್ಕೆ ಕನಿಷ್ಠ 5,000 ರಿಂದ 6,000 ರೂಪಾಯಿ ಆದಾಯ ಬರುತ್ತೆ. ಇನ್ನು ಇವರು ತಿಂಗಳಿಗೆ 25,000 ಆದಾಯವನ್ನು ತರಕಾರಿ ಸೊಪ್ಪಿನಿಂದ ಪಡೆದ್ರೆ, ಹೈನುಗಾರಿಕೆಯಿಂದ 10,000 ಸೇರಿ ಸುಮಾರು 35,000 ಆದಾಯ ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕನಿಷ್ಠ 20 ಗುಂಟೆ ಜಮೀನಿರುವವರು ಸಹ ತರಕಾರಿ ಮತ್ತು ಸೊಪ್ಪು ಬೆಳೆದು ತಿಂಗಳಿಗೆ ನಿಶ್ಚಿತ ಆದಾಯ ಗಳಿಸಬಹುದು ಅನ್ನೋದು ಪವನ್ ಅವರ ಅಭಿಪ್ರಾಯ. ಸೊ ಇನ್ಕಮ್ ಬಗ್ಗೆ ಹೇಳೋದಾದರೆ, ಸರಿಯಾಗಿ ಎಲ್ಲ ಪ್ರತಿ ಬೆಳೆಗಳು ಚೆನ್ನಾಗಿ ಬಂದರೆ ಮತ್ತು ನಮ್ಮ ಕಸ್ಟಮರ್ಸು ರೆಗ್ಯುಲರಾಗಿ ಬಂದು ತೋಟದ ಹತ್ರ ತೊಗೊಂಡೋಗೋದು ಎಲ್ಲ ಆಯಿತು ಅಂದರೆ ವಾರಕ್ಕೆ 5,000 ರಿಂದ 6,000 ರೂಪಾಯಿ ಇನ್ಕಮ್ ಆಗುತ್ತೆ. ಏನು ತೊಂದರೆ ಇಲ್ಲ. ಇನ್ಕಮ್ ಜಾಸ್ತಿ ಹೇಗೆ ಮಾಡ್ಕೋಬೋದು ಅಂದರೆ, ಒಂದು ನಾವೇ ಗ್ರಾಹಕರಿಗೆ ನೇರವಾಗಿ ತಲುಪಿಸಿದ್ರೆ ಇನ್ಕಮ್ ಜಾಸ್ತಿ ಆಗುತ್ತೆ. ಇನ್ನೊಂದು ತೋಟದಲ್ಲಿ ಇನ್ನೊಂದಷ್ಟು ಮಲ್ಟಿ ಕ್ರಾಪ್ಸ್, ಇವಾಗ ಪಪ್ಪಾಯ ನೋಡಿದ್ರಿ, ಜೊತೆಗೆ ಇನ್ನೊಂದಷ್ಟು ಬಾಳೆ ಹಾಕಿ, ಇನ್ನೊಂದಷ್ಟು ಚೇಪೆ ಮತ್ತು ಸಪೋಟ ಎಲ್ಲ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಮಾಡಿಕೊಂಡ್ರು ಕೂಡ ಅದರಿಂದ ಬರೋದ್ರಿಂದ ಇನ್ಕಮ್ ಆದಾಯ ಜಾಸ್ತಿ ಮಾಡ್ಕೋಬೋದು. ಮಾರ್ಕೆಟಿಂಗ್ ಸರ್, ನಾವು ನೇರವಾಗಿ ಯಾವಾಗ ಗ್ರಾಹಕರ ಹತ್ರ ಹೋಗ್ತೀವಿ ಆವಾಗ ಇನ್ಕಮ್ ಜಾಸ್ತಿ ಆಗುತ್ತೆ. ಮಂತ್ಲಿ ಇನ್ಕಮ್ಮು ನಮಗೆ ಇವಾಗ ಬರೀ ತೋಟದಿಂದಾನೇ ಅಂದರೆ ಒಂದು 25,000 ರೂಪಾಯಿ ಬರುತ್ತೆ ಸರ್, ಬರೀ ತೋಟದಿಂದಾನೇ. ಇನ್ನು ನಮ್ಮ ಹತ್ರ ಹಸುಗಳಿವೆ, 1-2 HF ಮತ್ತು ಜರ್ಸಿ ಒಂದು ಹಸು ಇದೆ, ಮತ್ತು ನಾಟಿ ಹಸು ಇದೆ. ಅದ್ರದ್ದು ಹಾಲು ಎಲ್ಲ ಸೇರಿಸಿದ್ರೆ ಒಂದು 35,000 ತನಕ ಬರುತ್ತೆ. ಸಾವಯವ ವಿಧಾನದಲ್ಲಿ ತರಕಾರಿ ಮತ್ತು ಸೊಪ್ಪಿನ ಬೇಸಾಯ ಮಾಡಿದ್ರೆ ಬೆಳೆಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ನೀಡಬೇಕು. ಪವನ್ ಅವರು ತಮ್ಮ ತೋಟದಲ್ಲಿ ಬೆಳೆಗಳಿಗೆ ಪೋಷಕಾಂಶ ನೀಡಲು ಜೀವಾಮೃತವನ್ನ ಬಳಸ್ತಾ ಇದ್ದಾರೆ. ಜೀವಾಮೃತ ತಯಾರಿಸೋದು ಹೇಗೆ ಅಂತ ನೋಡೋಣ ಬನ್ನಿ. ಸಾವಯವ ವಿಧಾನದಲ್ಲಿ ಕೃಷಿ ಮಾಡುವ ಬಹುತೇಕ ರೈತರು ಜೀವಾಮೃತವನ್ನು ಬಳಸುತ್ತಿದ್ದಾರೆ. ಜೀವಾಮೃತ ಸಸ್ಯಗಳ ಬೆಳವಣಿಗೆಯೂ ಪ್ರಚೋದಕವಾಗಿದೆ. ಇದರಲ್ಲಿ ಹಲವು ಉಪಯುಕ್ತ ಸೂಕ್ಷ್ಮ ಜೀವಿಗಳಿದ್ದು ಇವು ಸಸ್ಯಗಳಿಗೆ ಬೇಕಾಗಿರುವ ಎಲ್ಲಾ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಜೀವಾಮೃತ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನು ಉತ್ತೇಜಿಸಿ ಸಸ್ಯಗಳ ಬೆಳವಣಿಗೆಗೆ ಪೂರಕವಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂಶ ಸಸ್ಯಗಳಿಗೆ ಸಿಗುವಂತೆ ಮಾಡುತ್ತದೆ. ಇನ್ನು ಜೀವಾಮೃತದಲ್ಲಿ ಸಾರಜನಕವನ್ನು ಒದಗಿಸುವ ಸೂಕ್ಷ್ಮ ಜೀವಿಗಳಾದ ಅಜಟೋಬ್ಯಾಕ್ಟರ್, ಅಸಿಟೋಬ್ಯಾಕ್ಟರ್, ಅಜೋಸ್ಟೈರಿಲಮ್, ರಂಜಕವನ್ನು ಕರಗಿಸುವ ದುಂಡಾಣುವಾದ ಬ್ಯಾಸಿಲಸ್ ಸಬ್ಟಿಲಿಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ.
ಪವನ್ ಅವರು ಜೀವಾಮೃತ ತಯಾರಿಸುವುದು ಹೇಗೆ ಹಾಗೂ ಅದನ್ನು ಹೇಗೆ ಬಳಸಬೇಕು ಎಂದು ವಿವರವಾಗಿ ತಿಳಿಸಿದ್ದಾರೆ. ಸೊ ಇವಾಗ ಜೀವಾಮೃತ ಮಾಡ್ತಾ ಇದೀವಿ ನಾವು. ಮೊದಲಿಗೆ ಜೀವಾಮೃತಕ್ಕೆ ಬೇಕಾಗಿರೋದು ಏನೇನು ಪದಾರ್ಥಗಳು ಅಂದರೆ ಒಂದು 10 kg ಸಗಣಿ, ನಾಟಿ ಹಸು ಸಗಣಿ, ಮತ್ತು ಒಂದು 10 ಲೀಟ್ರ್ ಗಂಜಲ, ಆಮೇಲಿಂದ ಒಂದು 2 kg ಕಡಲೆ ಹಿಟ್ಟು, ಒಂದು 2 kg ಬೆಲ್ಲ, ಅದು ಆರ್ಗ್ಯಾನಿಕ್ ಬೆಲ್ಲ ಆದರೆ ಒಳ್ಳೆಯದು. ಆಮೇಲಿಂದ ಒಂದಷ್ಟು ಬದು ಮಣ್ಣು. ಮೊದಲಿಗೆ ನಾವು ಸಗಣಿನ ನೀರಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಒಂದು ಸ್ವಲ್ಪ ಲಿಕ್ವಿಡಾಗಿ ಮಾಡ್ಕೊಳ್ತೀವಿ. ಸೊ ನಾಟಿ ಹಸು ಸಗಣಿನೇ ಏನಕ್ಕೆ ಬಳಸಬೇಕು ಅಂದರೆ ಅದರಲ್ಲಿರೋ ಅಂಥ ಸಗಣಿನಲ್ಲಿ ಮತ್ತು ಗಂಜಲದಲ್ಲಿರೋ ಅಂಥ ಒಂದು ಔಷಧಿಕಾರಕ ಅಂಶ ಅದು ನಮಗೆ ಸಾಮಾನ್ಯವಾಗಿ HF ಮತ್ತು ಜೆರ್ಸಿ ಬ್ರೀಡ್ಗಳಲ್ಲಿ ಬರೋದಿಲ್ಲ. ನಾಟಿ ಹಸುನಲ್ಲಿ ಒಂದು ಅಂಶ ಬಂದಿರೋದ್ರಿಂದ ನಾವು ನಾಟಿ ಹಸು ಸಗಣಿನೇ, ನಾಟಿ ಹಸು ಗಂಜಲನೇ ಬಳಸ್ತೀವಿ. ಇವಾಗ 10 ಲೀಟ್ರು 10 kg ಸಗಣಿನ ಒಂದೇ ಸಲ ಹಾಕಿದ್ರೆ ಉಡಿ ಆಗಿರುತ್ತೆ. ಅದಕ್ಕೆ ಬದಲು ಈ ಥರ ನೀರಿನಲ್ಲಿ ಹಾಕಿ ಕೈಯಲ್ಲಿ ಕ್ಲೀನಾಗಿ ಅದನ್ನು ಪೀಸ್ ಮಾಡಿ ಪುಡಿ ಮಾಡಿಕೊಂಡು ಹೀಗೆ ಮಾಡ್ಕೊಂಡು ಹಾಕಿದಾಗ ಸ್ಲರಿ ಥರ ಆಗುತ್ತೆ. ಈ ಸ್ಲರಿ ಥರ ಇರೋದ್ರಿಂದ ಒಳಗಡೆ ಹಾಕಿದ ಮೇಲಿಂದ ನಾವು ತಿರುಗಿಸೋವಾಗ ಸುಲಭ ಆಗುತ್ತೆ. ಇದು ಸಗಣಿ ಸ್ಲರಿ. ಅದು ನಾಟಿ ಹಸುವಿನ ಗಂಜಲ. ಆದಷ್ಟು ಫ್ರೆಶ್ ಗಂಜಲ ಇದ್ದರೆ ಒಳ್ಳೆಯದು. ಇದೊಂದು 3-4 ದಿನದಿಂದ ಕಲೆಕ್ಟ್ ಮಾಡಿರುವಂಥ ಗಂಜಲ. ಇದು 10 ಲೀಟ್ರ್ ಗಂಜಲ. ಕಡಲೆ ಹಿಟ್ಟು 2 kg ಬೇಕಾಗುತ್ತೆ ಸರ್. ಕಡಲೆ ಹಿಟ್ಟು ಮತ್ತು ಬೆಲ್ಲ ಬಂದ್ಬಿಟ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತಲ್ಲ, ಅದಕ್ಕೆ ಊಟ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲಿಂದ ಬರುತ್ತೆ ಅಂದರೆ ನೆಕ್ಸ್ಟ್ ಒಂದು ಪದಾರ್ಥ ಹಾಕ್ತೀವಿ, ಬದು ಮಣ್ಣು. ಬದು ಮಣ್ಣೊಳಗಡೆ ಈ ಜಮೀನಲ್ಲಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ದ್ವಿದಳ ಧಾನ್ಯ, ಎನಿ ದ್ವಿದಳ ಧಾನ್ಯ, ಕಡಲೆ ಹಿಟ್ಟೆ ಹಾಕಬೇಕು ಅಂತ ಏನಿಲ್ಲ, ಎನಿ ದ್ವಿದಳ ಧಾನ್ಯ, ಯಾವ್ದಾದ್ರು ದ್ವಿದಳ ಧಾನ್ಯ ಹಾಕ್ಬೋದು. ಬೆಲ್ಲ ಇದೊಂದು 2 kg ಬೆಲ್ಲ ಹಾಕ್ಬೋದು, ಅಥವಾ ಕೆಲವು ಸಲ ಹಣ್ಣುಗಳು ಹಾಕ್ಬೋದು. ಎನಿಥಿಂಗ್ ವಿಚ್ ಆರ್ ಶುಗರ್ ಇರೋವಂಥ, ಶುಗರ್ ಅಂಶ ಇರೋವಂಥದ್ದು, ಸ್ವೀಟ್ನೆಸ್ ಇರೋವಂಥದ್ದು ಏನಾದರೂ ಹಾಕ್ಬೋದು. ಬದು ಮಣ್ಣು ಒಂದು 2 ಬೊಕ್ಸೆ ಬದು ಮಣ್ಣು ಹಾಕಿದ್ರೆ ಸಾಕು. ಇವಾಗ ಇದಕ್ಕೆ 200 ಲೀಟ್ರ್ ನೀರು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ಸಂಜೆ 3 ದಿನ ತಿರುಗ್ತಾ ಇದ್ದರೆ 4ನೇ ದಿನಕ್ಕೆ ನಮಗೆ ಜೀವಾಮೃತ ತಯಾರಾಗಿರುತ್ತೆ. ಆ ಜೀವಾಮೃತನ ನಾವು ಬಕೆಟ್ನಲ್ಲಿ ತುಂಬಿಕೊಂಡು ಕ್ಲೀನಾಗಿ ಒಂದೊಂದೇ ಗಿಡದ ಬುಡಕ್ಕೆ ಬೇಕಾದ್ರೂ ಕೊಟ್ಕೊಂಡು ಹೋಗ್ಬೋದು. ಇಲ್ಲ ಅದನ್ನು ಕ್ಲೀನಾಗಿ ಶೋಧಿಸ್ಬಿಟ್ಟು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು. ಎತ್ಕೊಂಡು ಹಿಂಗೆ ಚುಮುಕ್ಸ್ಬೋದು ಗಿಡಗಳ ಮೇಲೆ. ಯಾವ ರೀತಿ ಬೇಕಾದ್ರೂ ಅಪ್ಲಿಕೇಶನ್ ಮಾಡ್ಬೋದು. ಬಟ್ ಇದು ಜೀವಾಮೃತ ತಯಾರಿ ಮಾಡುವಂಥ ವಿಧಾನ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಈ ಥರ ಸುತ್ತಾ ಇದ್ದರೆ 3 ದಿನಕ್ಕೆ ಜೀವಾಮೃತ ತಯಾರಾಗುತ್ತೆ. 4ನೇ ದಿನದಿಂದ ನಾವು ಇದನ್ನು ಬಳಸ್ಬೋದು ಕೃಷಿಗೆ. 10 ದಿನದಲ್ಲಿ ಖಾಲಿ ಮಾಡಿಬಿಡ್ಬೇಕು ಇದನ್ನು. ಜಾಸ್ತಿ ದಿನ ಇಟ್ಟರೆ ಅದು ಇದರೊಳಗಡೆ ಹುಳಗಳು ಬಂದ್ಬಿಡುತ್ತೆ. ಅದನ್ನು ಬಳಸೋದಕ್ಕೆ ಸೂಕ್ತ ಅಲ್ಲ, ಯೋಗ್ಯ ಅಲ್ಲ. ಹಾಗಾಗಿ 10 ದಿನದೊಳಗಡೆ 5ರಿಂದ 10 ದಿನದೊಳಗಡೆ ಬಳಸಿದ್ರೆ ಒಳ್ಳೆಯದು. ಆವಾಗ ಅದರೊಳಗಡೆ ಇರುವಂಥ ಜೈವಿಕ ಅಂಶಗಳು ಚೆನ್ನಾಗಿ ಸಸಿಗಳಿಗೆ ಸೇರುತ್ತೆ. ತಿರುಗಿಸಿದಾದ್ಮೇಲಿಂದ ಇದಕ್ಕೆ ಒಂದು ಬಟ್ಟೆ ಸುತ್ತಿ ಇಟ್ಬಿಡ್ತೀನಿ. ಯಾಕಂದರೆ ಡೈರೆಕ್ಟ್ ಸನ್ಲೈಟು ತುಂಬ ಬೀಳಬಾರ್ದು ಇದ್ರ ಮೇಲೆ. ಹಾಗಾಗಿ ಇಷ್ಟು ಜೀವಾಮೃತ ತಯಾರು ಮಾಡುವಂಥ ವಿಧಾನ. ಇನ್ನು ಘನಜೀವಾಮೃತ ಕೂಡ ತಯಾರು ಮಾಡ್ಬೋದು. ಘನಜೀವಾಮೃತ ತಯಾರು ಮಾಡೋ ವಿಧಾನ ಬೇರೆ ಇದೆ. ಅದಕ್ಕೆ ಇದೇ ಏನು ಕಾಂಪೋಸಿಷನ್ ಹಾಕಿದ್ದೀವಿ ಅದನ್ನು ನೆಲದ ಮೇಲ್ಗಡೆ ಸ್ಪ್ರೆಡ್ ಮಾಡಿಬಿಟ್ಟು ಸಗಣಿನ ಗಂಜಲ ಚಿಮುಕ್ಸ್ಬಿಟ್ಟು ಕಡಲೆ ಹಿಟ್ಟೆಲ್ಲ ಹಾಕಿ ಅದನ್ನು ಒಂದು ರಾಶಿ ಮಾಡಿಟ್ಟು ಒಂದು 24 hours ಆದಮೇಲೆ ತಿರ್ಗಾ ಸ್ಪ್ರೆಡ್ ಮಾಡಿ ನೆರಳಿನಲ್ಲಿ ಒಣಗಿಸಿದ್ರೆ ಅದು ಘನಜೀವಾಮೃತ. ಒಂದು 10 ದಿನಕ್ಕೆ ಘನಜೀವಾಮೃತ ತಯಾರಾಗುತ್ತೆ. ಅದನ್ನು ನಾವು ಹಾಗೆ ಈ ಯೂರಿಯಾ ಎಲ್ಲ ಹೇಗೆ ಚೆಲ್ತೀವಿ ಆ ಥರ ಚೆಲ್ಬೋದು. ಸರ್ ಜೀವಾಮೃತ ಖರ್ಚು ಸಗಣಿ ಗಂಜಲ ಎಲ್ಲನೂ ಮನೆಯಲ್ಲೇ ಇರೋದ್ರಿಂದ ಇದು 0 ಬಜೆಟ್. ಇದು ಏನೂ ಇಲ್ಲ. ಬೆಲ್ಲ 2 kg ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆಗಿದ್ದರಿಂದ ಒಂದೊಂದು kg ಒಂದು 80 ರೂಪಾಯಿ ಆಗುತ್ತೆ, 160 ರೂಪಾಯಿ. ಕಡಲೆ ಹಿಟ್ಟು 2 kg ಅದೊಂದು 160 ರೂಪಾಯಿ, 320 ರೂಪಾಯಿ. 320 ರೂಪಾಯಿಗೆ ನಮಗೆ ಒಂದು 200 ಲೀಟ್ರ್ ಜೀವಾಮೃತ ತಯಾರು ಮಾಡ್ಕೋಬೋದು. 200 ಲೀಟ್ರ್ ಜೀವಾಮೃತನ ನಾವು ಹೆಚ್ಚು ಕಮ್ಮಿ ಒಂದು ಅರ್ಧ ಎಕರೆಯಿಂದ 3/4 ಎಕರೆಗೆ ನಾವು ಅಪ್ಲೈ ಮಾಡ್ಬೋದು. ಪವನ್ ಅವರು ದ್ರವ ರೂಪದ ಜೀವಾಮೃತ ಜೊತೆಯಲ್ಲೇ ಘನ ಜೀವಾಮೃತವನ್ನು ಮಾಡಿಕೊಂಡು ಅದನ್ನು ಬೆಳೆಯಲ್ಲಿ ಬಳಸುತ್ತಿದ್ದಾರೆ. ಪವನ್ ಅವರು ಕಡಿಮೆ ಜಮೀನಿನಲ್ಲಿ ಸಾವಯವ ವಿಧಾನದಲ್ಲಿ ತರಕಾರಿ ಬೆಳೀತಾ ಇದ್ದಾರೆ. ಜೊತೆಗೆ ಅವರು ತರಕಾರಿ ಮತ್ತು ಸೊಪ್ಪಿನ ಬೆಳೆಗೆ ಬೇಕಾದ ಎಲ್ಲಾ ಗೊಬ್ಬರಗಳನ್ನ
ತಾವೇ ತಯಾರಿಸಿಕೊಂಡು ಬಳಸ್ತಾ ಇದ್ದಾರೆ. ಈ ಮೂಲಕ ಖರ್ಚು ಕಡಿಮೆ ಮಾಡಿಕೊಂಡಿದ್ದು ಪ್ರತಿ ತಿಂಗಳು 35,000ವರೆಗೆ ಆದಾಯವನ್ನ ಪಡೀತಾ ಇದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನ ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.